ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ಎಗ್ ಡಯಟ್ ಪ್ಲಾನ್. 7 ದಿನ ಈ ಎಗ್ ಡಯಟನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ 3 kg ತೂಕ ನೀವು ಆರಾಮಾಗಿ ಇಳಿಸ್ಕೋಬೋದು. ನೀವೇ ಫಸ್ಟ್ ಡೇ ತೂಕ ಚೆಕ್ ಮಾಡಿಕೊಂಡು ಈ ಡಯಟನ್ನು ಸ್ಟಾರ್ಟ್ ಮಾಡಿ. 7 days ಕಂಪ್ಲೀಟ್ ಆದಮೇಲೆ ನಿಮ್ಮ ತೂಕನ ಚೆಕ್ ಮಾಡಿ, ನಿಮಗೆ ಗೊತ್ತಾಗತ್ತೆ 100% 3 kg ತೂಕನ ನೀವು ಕಮ್ಮಿ ಮಾಡ್ಕೊಂಡಿರ್ತೀರ. ಸೊ ಈಗ ವಿಡಿಯೋನ ತಡ ಮಾಡೋದು ಬೇಡ, ಹೇಗೆಲ್ಲ ಡಯಟ್ ಫಾಲೋ ಮಾಡ್ಬೋದು ಎಗ್ ಡಯಟ್ ಅಂತ ಹೇಳಿ ವಿಡಿಯೋ ನೋಡ್ಕೊಂಬನ್ನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಯಾಕಂದರೆ ಸ್ಕಿಪ್ ಮಾಡಿದರೆ ನಿಮಗೆ ಒಂದು ಸಣ್ಣ ವಿಷಯನೂ ಮಿಸ್ ಆಗಿಬಿಡುತ್ತೆ. ಆವಾಗ ನಿಮ್ಮ ಒಂದು ಡಯಟ್ ರುಟೀನು ಪ್ರಾಪರಾಗಿ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ತುಂಬ ಲೆಂಗ್ತಿ ವಿಡಿಯೋ ಮಾಡಿಲ್ಲ, ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವಿಡಿಯೋ ಮಾಡಿದ್ದೀನಿ. ಸೊ ನೀವು ನಿಜವಾಗ್ಲೂ ತೂಕ ಇಳಿಸ್ಕೊಳ್ಬೇಕು ಅಥವಾ ವೆಯ್ಟ್ ಲಾಸ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ಎಗ್ ಡಯಟನ್ನು ಹೇಗೆಗೋ ಫಾಲೋ ಮಾಡಿದರೆ ಅದರಿಂದ ನಿಮ್ಗೆ ಹೆಲ್ತ್ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ವಿಡಿಯೋ ನೋಡ್ಕೊಳ್ಳಿ, ಕರೆಕ್ಟಾಗಿ ನಾನು ಹೇಳ್ಕೊಟ್ಟಿರೋ ಹಾಗೆ ಫಾಲೋ ಮಾಡಿದರೆ ಡೆಫಿನೆಟಾಗಿ 7 ದಿನದಲ್ಲಿ 3 kg ವೆಯ್ಟ್ ಲಾಸ್ ಆಗುತ್ತೆ. ನೀವೇ ಬಂದು ಇದೇ ವಿಡಿಯೋಗೆ ಮತ್ತೆ ರಿಟರ್ನ್ ಕಮೆಂಟ್ ಮಾಡ್ತೀರಾ, ನಿಮ್ಮಿಂದ ನಮ್ಗೆ ತುಂಬ ಹೆಲ್ಪ್ ಆಯ್ತು ಅಂತ. ಹೆಲ್ದಿಯಾಗಿ ಆ್ಯಂಡ್ ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಮನೆಯಲ್ಲಿ ಎಗ್ ಡಯಟನ್ನು 7 ದಿನ ಮಾಡ್ಕೊಳ್ಬೋದು ಅಂಥೇಳಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಈಗ ತಡ ಮಾಡೋದು ಬೇಡ, ವಿಡಿಯೋ ನೋಡ್ಕೊಂಬನ್ನಿ. 7 o'clock ಡಿಟಾಕ್ಸ್ ಡ್ರಿಂಕನ್ನು ನಾನು ತಗೊಳ್ತೀನಿ. ಇದನ್ನು ಮಾಡೋದು ಹೇಗೆ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. 1 ಲೋಟ ಬಿಸಿನೀರು ಕಾಯಿಸ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಎರಡರಲ್ಲಿ ಯಾವುದಾದ್ರೂ ಒಂದು ಓವರ್ನೈಟ್ ನೆನೆಸಿ ಇಟ್ಟಿರಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಾಯಿಸಿರೋ ಬಿಸಿನೀರನ್ನು ಸೇರಿಸ್ಕೊಳ್ಳಿ ಲೋಟಗೆ. ಅದಾದಮೇಲೆ ಅರ್ಧ ನಿಂಬೆ ಹಣ್ಣನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ. ಬೇಕಂದರೆ ಇದಕ್ಕೆ ಜೇನುತುಪ್ಪ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ನನಗೆ ಬೇಗ ಓವರ್ ಹೀಟ್ ಆಗುತ್ತೆ ಅಂತ ನಾನು ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಳಲ್ಲ. ಇಷ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೀ ಕುಡಿತೀವಲ್ವ ಅದೇ ಥರ ಬಿಸಿ ಬಿಸಿಯಾಗಿರೋವಾಗಲೇ ಕುಡಿದ್ರೆ ನಮ್ಮ ಒಂದು ಡಿಟಾಕ್ಸ್ ಡ್ರಿಂಕ್ ಆಗುತ್ತೆ. ಈ ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ಳಿಕ್ಕೆ ಕಷ್ಟ ಅನ್ನೋರು ಅಟ್ಲೀಸ್ಟ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು 7 o'clock ಹಂಗೆ ಡಿಟಾಕ್ಸ್ ಬದಲಿಗೆ ನೀವು ರೀಪ್ಲೇಸ್ ಮಾಡ್ಕೊಳ್ಬೋದು. 1 ಲೋಟ ಬಿಸಿನೀರಾದರೂ ನೀವು ಕುಡಿಲೇಬೇಕು. ಒಟ್ಟಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಮ್ಮ ಬಾಡಿ ಡಿಟಾಕ್ಸ್ ಆಗಬೇಕು. ಅದಕ್ಕೋಸ್ಕರ ಅಟ್ಲೀಸ್ಟ್ 1 ಲೋಟ ಬಿಸಿನೀರು ಅಥವಾ ಈ ನಾನು ತೋರಿಸಿರೋ ಡಿಟಾಕ್ಸ್ ಕುಡೀರಿ. ಇದು ವೆಯ್ಟ್ ಲಾಸ್ ಗ್ರೀನ್ ಟೀ ಆಗಿರುತ್ತೆ. ವೆಯ್ಟ್ ಲಾಸ್ ಗ್ರೀನ್ ಟೀ ಇದನ್ನು ಸಾಕಷ್ಟು ಜನ ಪರ್ಚೇಸ್ ಮಾಡಿ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತಿದ್ದಾರೆ. ನನಗೂ ಕೂಡ 7 kg ಕಮ್ಮಿ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡಿದೆ. ಇದನ್ನು ಮಾಡೋದು ಹೇಗೆಂದರೆ 1 ಲೋಟ ನೀರು ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಗ್ರೀನ್ ಟೀ ಹರ್ಬ್ಸನ್ನು ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 2-3 ಮಿನಿಟ್ಸ್ ಕುದ್ಮೇಲೆ ಕಲರ್ ಬಿಟ್ಕೊಳ್ಳುತ್ತೆ. ಆವಾಗ ನಮಗೆ ಇದು ರೆಡಿ ಆಯಿತು ಅಂತ ಅರ್ಥ. ಸೊ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಈ ರೀತಿ ಇದನ್ನು ಕುದಿಸ್ಕೊಂಡು ಬಿಸಿ ಇರುವಾಗಲೇ ಸೋದಿಸ್ಕೊಳ್ಬೇಕು. ತಣ್ಣಗೆ ಮಾಡ್ಕೊಂಡು ಕುಡಿಯೋ ಹಾಗಿಲ್ಲ, ಇದನ್ನು ಬಿಸಿ ಬಿಸಿಯಾಗಿ ನಾವು ಕುಡಿಬೇಕು. ಹಾಗಾಗಿ ಬಿಸಿ ಇರುವಾಗಲೇ ಬೇಗ ಸೋದಿಸ್ಕೊಳ್ತಾ ಇದ್ದೀನಿ. ಸೋದಿಸ್ಕೊಂಡು ಇದಕ್ಕೆ ಬೇಕಂದರೆ ನೀವು ಜೇನುತುಪ್ಪನೂ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಜಸ್ಟ್ 1/4 ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ತೀನಿ. ಬೇಕಂದರೆ ನೀವು ಅರ್ಧ ಹೋಳು ನಿಂಬೆ ಹಣ್ಣನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಬೆಳಗ್ಗೆ ಡಿಟಾಕ್ಸ್ಗೆ ಅರ್ಧ ಯೂಸ್ ಮಾಡಿರೋದ್ರಿಂದ 1/4% ಅಷ್ಟು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಟೀ ಹೇಗೆ ಕುಡಿತೀವೋ ಅದೇ ಥರ ಸಿಪ್ ಬೈ ಸಿಪ್ ಕುಡಿಬೇಕು. ಡಯಟಲ್ಲಿ ಯಾವಾಗಲೂ ನಾವು ತಿನ್ನೋ ಆಹಾರವನ್ನು ಚೆನ್ನಾಗಿ ಬ್ರೇಕ್ಫಾಸ್ಟ್ಗೆ ನಾನು 2 ಎಗ್ ತೊಗೊಂಡಿದ್ದೀನಿ. 1 ಹೋಲ್ ಎಗ್ಗು, 1 ಹಾಗೆ ವೈಟ್ ಎಗ್ ತೊಗೊಂಡಿದ್ದೀನಿ, 1 ಆ್ಯಪಲ್ಲು, ಸೌತೆಕಾಯಿ ಆ್ಯಂಡ್ ವೆಯ್ಟ್ ಲಾಸ್ ಗ್ರೀನ್ ಟೀ. ಇದಿಷ್ಟನ್ನು ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಡೈಲಿ ಇದೊಂದೇ ರೀತಿ ಫಾಲೋ ಮಾಡಿ. ಬರೀ ಸೇಬು ಹಣ್ಣು ಮಾತ್ರ ತೊಗೊಳ್ಬೋದಾ ಅಂತ ಕೇಳೋದಾದರೆ ಇಲ್ಲ, ಅದ್ರ ಜೊತೆಗೆ ನೀವು ಸೇಬು ಹಣ್ಣು ಬೇಡ ಅಂದರೆ ಪಪ್ಪಾಯ ತೊಗೋಬೋದು, ಬನಾನಾ ತೊಗೋಬೋದು, ಅಥವಾ ಸೀಬೆ ಹಣ್ಣು ತೊಗೋಬೋದು, ಪೈನಾಪಲ್ ತೊಗೊಳ್ಬೋದು. ಸೊ ಯಾವುದಾದ್ರೂ ಒಂದು ಫ್ರೂಟು ನಿಮ್ಮ ಈ ಪ್ಲೇಟಲ್ಲಿ ಇರಬೇಕು. ಇದು ಬ್ರೇಕ್ಫಾಸ್ಟ್ ಆಗಿರುತ್ತೆ. ಇದಕ್ಕಿಂತ ಜಾಸ್ತಿ ನೀವೇನು ತಗೊಳ್ಳೋಕ್ಕೆ ಹೋಗಬಾರ್ದು. ಬೇಕಾದ್ರೆ ಎಗ್ನ 2 ಹೋಲ್ ಎಗ್ ತೊಗೊಳ್ಳೋರು ತೊಗೊಳ್ಳಿ. ಸೊ ನಾನು 1 ಮಾತ್ರ ಹೋಲ್ ಎಗ್ ತೊಗೊಂಡಿದ್ದೀನಿ, 1 ವೈಟ್ ಎಗ್ ತೊಗೊಂಡಿದ್ದೀನಿ. ಸೊ ಇಷ್ಟು ಮಾತ್ರ ಬ್ರೇಕ್ಫಾಸ್ಟ್ ಇರಬೇಕು. ಇನ್ನು ಯಾವುದೇ ರೀತಿ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ತಿನ್ನೋದು 8 ಗಂಟೆಗೆ. ಸೊ ನಿಮಗೆ ಯಾವ ಟೈಮ್ ಕನ್ವೀನಿಯೆಂಟ್ ಅನಿಸುತ್ತೋ ಆ ಟೈಮನ್ನು
ಫಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಟೈಮ್ಗೆ ನೀವು ಫ್ರೀ ಇರ್ತೀರಾ, ಆರಾಮಾಗಿ ಕೂತ್ಕೊಂಡು ತಿನ್ನಬೇಕು ಬ್ರೇಕ್ಫಾಸ್ಟ್ ಎಲ್ಲ. ಸೊ ಬ್ರೇಕ್ಫಾಸ್ಟ್ ಜೊತೆಗೆ ನಾನು ಈ ವೆಯ್ಟ್ ಲಾಸ್ ಗ್ರೀನ್ ಟೀನ ಕೂಡ ಕುಡಿತಾ ಇದ್ದೀನಿ. ಗ್ರೀನ್ ಟೀ ಪ್ಲೇಸಲ್ಲಿ ನೀವು ಬೇಕಾದರೆ ಬ್ಲ್ಯಾಕ್ ಕಾಫಿ ಕೂಡ ತೊಗೊಳ್ಬೋದು. ಸೊ ಬ್ಲ್ಯಾಕ್ ಕಾಫಿಗಿಂತ ಈ ಗ್ರೀನ್ ಟೀ ತುಂಬಾ ಒಳ್ಳೆಯದು ಆ್ಯಂಡ್ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಆ್ಯಂಡ್ ಮಧ್ಯಾಹ್ನಕ್ಕೆ ನಾನು ತೊಗೊಂಡಿದ್ದು 2 ಮಿನಿ ಚಪಾತಿ, ಸೌತೆಕಾಯಿ, ಸೋಯಾ ಚಂಕ್ಸ್ ಪಲ್ಯ ಆ್ಯಂಡ್ 1 ಎಗ್ಗು, ಹೋಲ್ ಎಗ್ನ ತೊಗೊಂಡಿದ್ದೀನಿ. ಬೇಕಂದರೆ ಇಲ್ಲಿ ಒಂದೇ ಚಪಾತಿ ಕೂಡ ನೀವು ತೊಗೊಳ್ಬೋದು. ಹೊಟ್ಟೆ ತುಂಬಲ್ಲ ಅನ್ನೋರು 2 ಚಪಾತಿ ತೊಗೊಳ್ಳಿ. ಬಟ್ ನಿಮ್ಮ ಒಂದು ಪ್ಲೇಟರಲ್ಲಿ ಪ್ರೋಟೀನ್ ಸೋರ್ಸ್ ಇರಲೇಬೇಕು. 1 ಎಗ್, ಹೋಲ್ ಎಗ್ ತೊಗೊಳ್ಳಿ. ಇದ್ರ ಜಾಗದಲ್ಲಿ ಬೇಕಂದರೆ ಚಪಾತಿ ತಿನ್ನಲ್ಲ ಅನ್ನೋರು ಒಂದು ಚಿಕ್ಕ ಬೌಲಲ್ಲಿ ರೈಸ್ ತೊಗೋಬೋದು, ಅಥವಾ ರಾಗಿ ರೊಟ್ಟಿ ತೊಗೊಳ್ಬೋದು, 1 ದೋಸೆ ತೊಗೊಳ್ಬೋದು, 1 ಇಡ್ಲಿ ತೊಗೊಳ್ಬೋದು. ಈ ಥರ ನೀವು ರೀಪ್ಲೇಸ್ ಕೂಡ ಮಾಡ್ಕೊಳ್ಬೋದು. ಪಲ್ಯ ಯಾವುದಾದ್ರೂ ಸರಿ, ನೀವು ಒಂದು ಪಲ್ಯ ನಿಮ್ಮ ಪ್ಲೇಟರಲ್ಲಿ ಇರಬೇಕು. ರೆಗ್ಯುಲರಾಗಿ ಮಧ್ಯಾಹ್ನಕ್ಕೆ ಇದೇ ಒಂದು ಪ್ಲೇಟರನ್ನು ಫಾಲೋ ಮಾಡಿ, ಆವಾಗ ನಿಮಗೆ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಸೊ 1 ಪಲ್ಯ, ತರಕಾರಿ ಆ್ಯಂಡ್ 1 ಎಗ್ಗು, 1 ಚಪಾತಿ. ಇಲ್ಲ 1 ಚಪಾತಿ ತಿನ್ನಲ್ಲ ಅನ್ನೋರು ದೋಸೆ ಆಗಿರ್ಬೋದು, 1 ದೋಸೆ ತೊಗೊಳ್ಳಿ, ಇಡ್ಲಿ ತೊಗೊಳ್ಬೋದು, ರೈಸ್ ತೊಗೊಳ್ಬೋದು. ಮಧ್ಯಾಹ್ನದ ಊಟಕ್ಕೆ ಈ ರೀತಿ ನೀವು ಏನಾದರೂ ಒಂದು ರೀಪ್ಲೇಸ್ನ ಮಾಡ್ಕೊಳ್ಬೋದು. ಬೆಟರ್ ಚಪಾತಿ ವಿತೌಟ್ ಆಯಿಲ್ ಹಾಕಿ ಮಾಡ್ಕೊಂಡಿರುವಂಥ ಚಪಾತಿನ ತೊಗೊಳ್ಳಿ. ಆವಾಗ ಬೇಗ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಚೆನ್ನಾಗಿ ಜಗತ್ತು ತಿನ್ನಬೇಕು. ಸೊ ಆವಾಗ ನಿಮಗೆ ಕ್ರೇವಿಂಗ್ ಅನಿಸಲ್ಲ, ಫುಡ್ ಫಿಲ್ಲಿಂಗ್ ಅನ್ನಿಸ್ತಾ ಹೋಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಹೆಚ್ಚಾಗಿ ತರಕಾರಿಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಆ್ಯಂಡ್ ಪಲ್ಯಗಳನ್ನು ಜಾಸ್ತಿ ತಿನ್ನಿ, ಕಾರ್ಬ್ಸನ್ನು ಕಮ್ಮಿ ತೊಗೊಳ್ಳಿ. ಮಸ್ಟ್ ಆ್ಯಂಡ್ ಶುಡ್ ಮಧ್ಯಾಹ್ನದ ಊಟಕ್ಕೆ ಮೊಸರು ಇಲ್ಲ ಮಜ್ಜಿಗೆ, 2ರಲ್ಲಿ 1 ತೊಗೊಳ್ಳಿ. ಇವಾಗ ಬೇಸಿಗೆ ಇದೆ, ಮಜ್ಜಿಗೆನೇ ಬೆಟರ್ ಅಂತ ಹೇಳ್ತೀನಿ ಆಪ್ಷನ್ನು. ಸೊ ಊಟ ಆದ ತಕ್ಷಣ 1 ಮಜ್ಜಿಗೆ ಕುಡಿಯೋದು ಕೂಡ ಉತ್ತಮ. ಈ ಥರ ಒಂದು ನಿಮ್ಮ ಮಧ್ಯಾಹ್ನದ ಲಂಚನ್ನು ತೊಗೊಳ್ಳಿ. ನಾನು ಮಧ್ಯಾಹ್ನದ ಊಟ 12:45ಕ್ಕೆ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಡೈಲಿ ಸ್ಕೂಲಲ್ಲಿ ಮಾಡ್ಕೊಳ್ಬೇಕಲ್ವ, ಅದಕ್ಕೋಸ್ಕರ ಆ ಟೈಮ್ನ ಮಾಡ್ಕೊಂಡಿದ್ದೀನಿ. ಸಂಜೆ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಸೀಡ್ಸ್ ತೊಗೊಂಡಿದ್ದೀನಿ, 1 ಆರೆಂಜ್ ತೊಗೊಂಡಿದ್ದೀನಿ, ಮತ್ತು ವೆಯ್ಟ್ ಲಾಸ್ ಗ್ರೀನ್ ಟೀನೇ ತೊಗೊಂಡಿದ್ದೀನಿ. ದಿನಕ್ಕೆ 2 ಸಲ ನಾವು ಇದನ್ನು ಆರಾಮಾಗಿ ಕುಡಿಬೋದು. ಸ್ನ್ಯಾಕ್ಸ್ ಟೈಮಲ್ಲಿ ನೀವು ಕಡಲೆ ಬೀಜ ತೊಗೊಳ್ಬೋದು, ಅಥವಾ ಮಖಾನ ತೊಗೊಳ್ಬೋದು, ಯಾವುದಾದ್ರೂ ಒಂದು ಫ್ರೂಟ್ಸನ್ನು ತೊಗೊಳ್ಬೋದು. ಸೀಡ್ಸ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ಳಿ. ಸೀಡ್ಸು ಈ ಗ್ರೀನ್ ಟೀ ಲಿಂಕ್ ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಆಫರ್ ನಡೀತಾ ಇದೆ ಮೀಶೋ ಅಲ್ಲಿ, ನೀವು ಆರಾಮಾಗಿ ಕಮ್ಮಿ ಪ್ರೈಸ್ಗೆ ಪರ್ಚೇಸ್ ಮಾಡ್ಬೋದು. ಮಿಸ್ ಮಾಡದೆ ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಡಕ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ಸಲ ಚೆಕ್ಔಟ್ ಮಾಡಿ, ನಿಮಗೆ ಬೇಕಾದಂಥ ವಸ್ತುಗಳನ್ನು ನೀವು ಆರ್ಡರ್ ಮಾಡ್ಕೊಳ್ಬೋದು. ಸ್ನ್ಯಾಕ್ಸ್ ಟೈಮಲ್ಲಿ 1 ಚಿಕ್ಕಿ ತಿನ್ನೋದಾಗಿರ್ಬೋದು, ಈ ಥರ ಏನಾದರೂ ಸ್ನ್ಯಾಕ್ಸ್ಗಳನ್ನು, ಹೆಲ್ದಿ ಸ್ನ್ಯಾಕ್ಸನ್ನು ನೀವು ತೊಗೊಳ್ಬೇಕು. ಸೊ ಬೆಟರ್ ಆಪ್ಷನ್ ಅಂದರೆ ಫ್ರೂಟು, ಗ್ರೀನ್ ಟೀ, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ನಟ್ಸು ಇಲ್ಲ ಸೀಡ್ಸ್ಗಳನ್ನು ತಗೊಳ್ಳಿ. ಅದಾದಮೇಲೆ 30-40 ಮಿನಿಟ್ಸ್ ಮಿಸ್ ಮಾಡದೆ ನೀವು ಎಕ್ಸಸೈಸ್ ಮಾಡಬೇಕು. ನಾನು ಒಂದು 10-15 ಮಿನಿಟ್ಸ್ ಸ್ಕಿಪ್ಪಿಂಗ್ ಮಾಡ್ತೀನಿ. ಈಗ ಅದಾದಮೇಲೆ ನಂಗೆ ಗೊತ್ತಿರುವಂಥ ಸಿಂಪಲ್ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ತೀನಿ. ಎಗ್ ಡಯಟ್ ಅಂದರೆ ಬರೀ ಎಗ್ ತಿನ್ಕೊಂಡಿದ್ರೆ ನಮಗೆ ವೆಯ್ಟ್ ಲಾಸ್ ಆಗೋಲ್ಲ. ಇದೆಲ್ಲನೂ ಕರೆಕ್ಟಾಗಿ ಫಾಲೋ ಮಾಡಿದರೆ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ. 40 ಮಿನಿಟ್ಸ್ ನೀವು ಎಕ್ಸಸೈಸ್ ಮಾಡಲೇಬೇಕು. ಆವಾಗಲೇ ನಿಮಗೆ ನೀವು ಮಾಡುವಂಥ ಡಯೆಟ್ಟು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನನಗೆ ಗೊತ್ತಿರುವಂಥ ಸಿಂಪಲ್ ಎಕ್ಸಸೈಸ್ಗಳನ್ನೇ ಪ್ರತಿನಿತ್ಯ ವಿಡಿಯೋದಲ್ಲಿ ತೋರಿಸ್ತಾನೆ ಇರ್ತೀನಿ. ಹೊಸದೇನೂ ಮಾಡೋಕ್ಕೆ ಹೋಗಲ್ಲ. ಒಂದನ್ನು ಫಾಲೋ ಮಾಡ್ತಾಯಿದ್ರೆ ನಮ್ಗೆ ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದೊಂದೇ ಚಿಕ್ಕದಾಗಿ ನಾವೊಂದು ಸ್ಟಾರ್ಟನ್ನು ಮಾಡಬೇಕು. ಆವಾಗ ಮುಂದೆ ಒಳ್ಳೊಳ್ಳೆ ವರ್ಕೌಟ್ಸ್ಗಳನ್ನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸ್ಟಾರ್ಟಿಂಗೇ ಕಷ್ಟವಾಗಿರುವಂಥದ್ದನ್ನು ಮಾಡಬಾರ್ದು. ಇದು ಒಂದು ಬೆಲ್ಲಿ ಫ್ಯಾಟ್ ಟ್ವಿಸ್ಟರನ್ನು ನಾನು ತರಿಸ್ಕೊಂಡಿದ್ದೆ. ಇದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇದು ತುಂಬ ಹೆಲ್ಪ್ ಆಗುತ್ತೆ ಬೆಲ್ಲಿ ಫ್ಯಾಟ್ ಬರ್ನ್ ಮಾಡಲಿಕ್ಕೆ. ಸೊ ಈ ರೀತಿ ಇದನ್ನು ಒಂದು ಗೋಡೆ ಸಹಾಯ ತೊಗೊಂಡು ನಾವು ನಿಂತ್ಕೊಂಡು ಈ ರೀತಿ ಟ್ವಿಸ್ಟ್ ಮಾಡಿದರೆ ಸಾಕು. 100% ಇದು ಕೂಡ ವೆಯ್ಟ್ ಲಾಸ್ಗೆ ಒಂದು ಒಳ್ಳೆ ಎಕ್ಸಸೈಸ್ ಅಂತ ಹೇಳ್ಬೋದು. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಈ ಪ್ರಾಡಕ್ಟ್ ಅಂತೂ ತುಂಬ ಯೂಸ್ಫುಲ್ಲು, ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಸೊ ನೆಕ್ಸ್ಟ್ ಮತ್ತೆ ಮುಂದಷ್ಟು ವಿಡಿಯೋಗಳಲ್ಲಿ ಹೇಳ್ತೀನಿ. ಡಿನ್ನರ್ ನಾನಿಲ್ಲಿ 7:30ಗೆ ಡಿನ್ನರ್ ತೊಗೊಳ್ತಾ ಇದ್ದೀನಿ. ಸಾಕಷ್ಟು ಜನ ಕೇಳ್ತಾನೆ ಇರ್ತೀರಾ ರಾಗಿ ಮಾಲ್ಟು ಹೇಗೆ ಮಾಡ್ಕೊಳ್ತೀರಾ ಅಂತ. ನೋಡ್ತಾ ಇರ್ಬೋದು, ಇದನ್ನು ನಾನು ಮೀಶೋಯಿಂದನೇ ತರಿಸ್ಕೊಳ್ಳೋದು. ಸೊ ಇದ್ರ ಲಿಂಕು ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ನಾರ್ಮಲ್ ವಾಟರಲ್ಲಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇನ್ನು 1.5 ಲೋಟ ಅಷ್ಟು ಪಾತ್ರೆಗೆ ನೀರು ಹಾಕ್ಕೊಂಡು
ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು, ಸ್ವಲ್ಪ ಜೀರಿಗೆ ಮತ್ತು ಆರಿಗಾಮಿ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ. ಆರಿಗಾಮಿ ಬಂದು ನಿಮಗೆ ಆಪ್ಷನಲ್ ಆಗಿರುತ್ತೆ, ಇಲ್ಲಾಂದರೆ ಪೆಪ್ಪರ್ ಪೌಡ್ರು ಅಥವಾ ಕ್ರಷ್ ಮಾಡಿ ಹಾಕ್ಕೊಳ್ಬೋದು. ಇಲ್ಲಾಂದರೆ ಜಸ್ಟ್ ನೀವು ಸಾಲ್ಟು ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಟಿರುವಂಥ ಮಿಶ್ರಣವನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಈ ರೀತಿ ಕದಕಿ ಅದನ್ನು ಕುದಿಸ್ಕೊಳ್ಬೇಕು. 1 2 or 3 ಮಿನಿಟ್ಸ್ ಚೆನ್ನಾಗಿ ರಾಗಿ ಮಾಲ್ಟು ಕುದಿಬೇಕು. ಅದಾದಮೇಲೆ ತಣ್ಣಗಾದಮೇಲೆ 1 ಲೋಟ ಅಷ್ಟು ನಾನು ಇಲ್ಲಿ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಹಾಕ್ಕೊಳ್ಬೋದು, ಇಲ್ಲ ನೀವು ಮೊಸರನ್ನೇ ಹಾಕ್ಕೊಳ್ಬೋದು. ಸೊ ನಾನು ಮಜ್ಜಿಗೆನ ಬೀಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ರಾತ್ರಿ ಡಿನ್ನರ್ಗೆ 1 ಲೋಟ ಇದನ್ನು ರಾತ್ರಿ ಊಟನ ಬೇಗ ಮುಗಿಸ್ಕೋಬೇಕು ಆ್ಯಂಡ್ ಲೈಟ್ ಫುಡ್ಡನ್ನು ತೊಗೊಳ್ಬೇಕು. ನಾನು ಮತ್ತೆ 1 ಎಗ್ ಆಮ್ಲೆಟನ್ನು ತೊಗೊಂಡಿದ್ದೀನಿ, ರಾಗಿ ಮಾಲ್ಟನ್ನು ತೊಗೊಂಡಿದ್ದೀನಿ. ಇಷ್ಟೇ ಲೈಟ್ ಫುಡ್ನ ನಾನು ಒಂದು ರಾತ್ರಿ ಡಿನ್ನರ್ಗೆ ತೊಗೊಳ್ತಾ ಇದ್ದೀನಿ. ರಾತ್ರಿ ಡಿನ್ನರ್ ಎಷ್ಟು ಲೈಟಾಗಿ ತೊಗೋತೀವೋ ಅಷ್ಟು ಬೇಗ ವೆಯ್ಟ್ ಲಾಸ್ ಆಗುತ್ತೆ ಆ್ಯಂಡ್ ಪ್ರೋಟೀನ್ ಜಾಸ್ತಿ ಇರಬೇಕು. ಆ ಥರದ ಒಂದು ಫುಡ್ ಪ್ಲ್ಯಾನರ್ನ ನೀವು ಮಾಡ್ಕೊಳ್ಬೋದು. ರಾಗಿ ಮಾಲ್ಟಲ್ಲಿ ಕಾರ್ಬ್ಸ್ ಇರುತ್ತೆ ಆ್ಯಂಡ್ ಎಗ್ಗಲ್ಲಿ ಪ್ರೋಟೀನ್ ಇರುತ್ತೆ. ಸೊ ಈ ರೀತಿ ಒಂದು ನನ್ನ ನೈಟ್ ಊಟನ ಅದು ಬೇಗ ಮುಗಿಸ್ಕೊಳ್ತಾ ಇದ್ದೀನಿ. ಆದಷ್ಟು 8 ಗಂಟೆ ಒಳಗಡೆ ನೀವು ಊಟ ಮುಗಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಡೈಜೆಸ್ಟ್ ಆಗುತ್ತೆ ಆ್ಯಂಡ್ ನೀವು ತಿಂದಿರುವಂಥ ಫುಡ್ಡು ಚೆನ್ನಾಗಿ ಡೈಜೆಸ್ಟ್ ಆದರೆ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ, ಇಲ್ಲಾಂದರೆ ವೆಯ್ಟ್ ಸ್ಟ್ರಕ್ ಆಗ್ತಾ ಹೋಗುತ್ತೆ. ಈ ರೀತಿ ಒಂದು ನಾನು ರಾತ್ರಿ ಊಟನ ಮುಗಿಸ್ಕೊಂಡೆ. ನೋಡ್ತಾ ಇರ್ಬೋದು, ಲಾಸ್ಟ್ ಎಂಡ್ ಆಫ್ ದ ಡೇ ನಾನು ಯಾವಾಗಲೂ ಒಂದು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ತೀನಿ. ನೀವು ಕೂಡ ಎಂಡ್ ಆಫ್ ದ ಡೇ ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಿಸ್ ಮಾಡದೆ ತೊಗೊಳ್ಬೇಕು. ಅದನ್ನು ಮಾಡೋದು ಹೇಗೆ ಅಂಥೇಳಿ ತೋರಿಸಿದ್ದೀನಿ ಆಲ್ರೆಡಿ ಹಳೆ ವಿಡಿಯೋದಲ್ಲಿ, ಮತ್ತು ಇನ್ನೊಂದು ಸಲ ಹಾಕ್ತಾಯಿದ್ದೀನಿ, ನೋಡ್ಕೊಂಬನ್ನಿ. ಈ ಒಂದು ರಾಗಿ ಮಾಲ್ಟನ್ನೇ ಫಾಲೋ ಮಾಡಿ. 9 o'clock ಹಂಗೆ ಲಾಸ್ಟ್ ಬೆಡ್ಗೆ ಹೋಗೋಕ್ಕೂ ಮೊದಲು ಒಂದು ಡಿಟಾಕ್ಸ್ ತೊಗೊಳ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಸೋಂಪು, 1/4 ಟೇಬಲ್ ಸ್ಪೂನಷ್ಟು ಓಂಕಾಳು, ಚಿಟಿಕೆ ಅರಿಶಿನ ಹಾಕ್ಕೊಂಡು 1.5 ಲೋಟ ಅಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕಲರ್ ಬಿಟ್ಕೊಳ್ಳುತ್ತೆ, ಆವಾಗ ನಮಗೆ ಡಿಟಾಕ್ಸ್ ಡ್ರಿಂಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಈ ಡಿಟಾಕ್ಸ್ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಕೂಡ ಹಿಂಡ್ಕೊಂಡು, ಇದು ಅಷ್ಟೇ ಬಿಸಿ ಇರುವಾಗ ಡಯಟಲ್ಲಿ ಮುಖ್ಯವಾಗಿ ನೀವು ಫಾಲೋ ಮಾಡಬೇಕಾಗಿರುವಂಥ ವಿಷಯ ಏನಂದರೆ ದಿನಕ್ಕೆ 3 ಇಂದ 4 ಲೀಟರ್ ವಾಟರ್ನ ಕಂಪಲ್ಸರಿಯಾಗಿ ನೀವು ಕುಡಿಲೇಬೇಕು. ಸೊ ಅಲ್ಲಿ ಏನಾದರೂ ಸ್ಕಿಪ್ ಆದರೆ ನಿಮಗೆ ವೆಯ್ಟ್ ಲಾಸ್ಗೆ ಅದು ಅಷ್ಟು ಹೆಲ್ಪ್ ಮಾಡೋದಿಲ್ಲ. ಎರಡನೇದು ಕಂಪ್ಲೀಟಾಗಿ ಶುಗರ್ನ ಅವಾಯ್ಡ್ ಮಾಡಬೇಕು, ಅಂದರೆ ಸ್ವೀಟ್ ತಿನ್ನೋದನ್ನು ಅವಾಯ್ಡ್ ಮಾಡಬೇಕು. ಯಾವುದೇ ರೀತಿ ಸ್ವೀಟ್ಸನ್ನು ನಿಮ್ಮ ಬಾಡಿ ಕನ್ಸ್ಯೂಮ್ ಮಾಡಲೇಬೇಡಿ, ಸ್ವೀಟ್ಸ್ನ ಅವಾಯ್ಡ್ ಮಾಡಿ. ಮೂರನೇದು ಜಂಕ್ ಫುಡ್. ಇವತ್ತು ಒಂದಿನ ತಿಂದರೆ ಏನಾಯಿತು, ನಾಳೆ ಒಂದಿನ ತಿಂದರೆ ಏನಾಯಿತು ಅಂದ್ಕೊಂಡು ನೀವು ತಿಂತಾಯಿದ್ರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗೋದಿಲ್ಲ. ಅದಕ್ಕೋಸ್ಕರ ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು. ಈ 3 ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ. ನೀವು ಮಾಡಲೇಬಾರ್ದಂಥ ಕೆಲಸ ಅಂದರೆ ಜಂಕ್ ಫುಡ್ ತಿನ್ನಬಾರ್ದು, ಶುಗರ್ ತಿನ್ನಬಾರ್ದು. 3 ಲೀಟರ್ ನೀರನ್ನು ತಪ್ಪದೆ ನೀವು ಒಂದು ದಿನಕ್ಕೆ ಕುಡಿಬೇಕು. ಇವತ್ತೇನು ತೋರಿಸಿದ್ದೀನೋ ಇದೇ ಒಂದು ಎಗ್ ಡಯಟನ್ನು ನೀವು ಎವ್ರಿ ಡೇ ಸೇಮ್ ಫಾಲೋ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ 7 ದಿನದಲ್ಲೇ ನಿಮ್ಗೊಂದು ಒಳ್ಳೆ ಗುಡ್ ರಿಸಲ್ಟನ್ನು ನೀವು ನೋಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಖುಷಿ ಆಗುತ್ತೆ ಎಷ್ಟು ಬೇಗ ವೆಯ್ಟ್ ಲಾಸ್ ಮಾಡ್ಕೊಂಡ್ವಿ ಅಪ್ಪ ಅಂತ. ಬಟ್ ನಾನು ತೋರಿಸಿರುವಂಥದ್ದನ್ನ ಯಾವುದೂ ಕೂಡ ಸ್ಕಿಪ್ ಮಾಡಬೇಡಿ. ಮಧ್ಯಾಹ್ನದ ಲಂಚ್ಗೆ ನಿಮಗೆ ತುಂಬ ಹಸುವನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ 2 ಚಪಾತಿ ತೊಗೊಳ್ಳಿ. ಇಲ್ಲ ನಮಗೆ 1 ಚಪಾತಿಗೆ ಕಂಟ್ರೋಲ್ ಮಾಡ್ಕೋಬೋದು ಅಂದರೆ 1 ಚಪಾತಿ ತೊಗೊಳ್ಳಿ. 1 ಮೀಲ್ ಆಗಿರುತ್ತೆ. ಇನ್ನು ಮಿಕ್ಕಿದ 2 ಮೀಲು ನಿಮಗೆ ಸ್ವಲ್ಪ ನಾರ್ಮಲ್ ಮೀಲ್ ಆಗಿರುತ್ತೆ, ಅಂದರೆ ಹೈ ರಿಚ್ ಪ್ರೋಟೀನ್ ಮೀಲು, ಲೋ ಕ್ಯಾಲರಿ ಮೀಲ್ ಆಗಿರುತ್ತೆ. ಹಾಗಾಗಿ ನಿಮಗೆ ವೆಯ್ಟ್ ಲಾಸ್ಗೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಮಿಸ್ ಮಾಡದೆ ಇದನ್ನು ನೀಟಾಗಿ ಫಾಲೋ ಮಾಡಿ. ಎಕ್ಸಸೈಸ್ ಕೂಡ ನೀವು ಫಾಲೋ ಮಾಡಲೇಬೇಕು. ನಾನು ಹೇಳಿರೋ ಪ್ರತಿಯೊಂದು ಪಾಯಿಂಟನ್ನು ನೀವು ಕರೆಕ್ಟಾಗಿ 7 ಡೇಸ್ ಫಾಲೋ ಮಾಡಿಬಿಟ್ಟು ಆಮೇಲೆ ನೀವೇ ಬಂದಿದೆ ವಿಡಿಯೋಗೆ ಕಮೆಂಟ್ ಹಾಕ್ತೀರಾ ನಮಗೆ ಒಳ್ಳೆ ರಿಸಲ್ಟ್ ಬರ್ತಿದೆ ಅಂಥೇಳಿ. ಸೊ ಫಾಲೋ ಮಾಡಿ. 7 ದಿನ ಆದಮೇಲೆ ನಿಮ್ಮ ಬಾಡಿ ಈ ಒಂದು ಎಗ್ ಡಯಟ್ಗೆ ಅಡ್ಜಸ್ಟ್ ಆದರೆ, ಸೊ ಅದು ನಿಮಗೆ ಅಡ್ಜಸ್ಟ್ ಆಗ್ತಾ ಇದೆ ಅಂದರೆ ನೀವು ಖಂಡಿತವಾಗ್ಲೂ ಅದನ್ನು ಕಂಟಿನ್ಯೂ ಮಾಡ್ಬೋದು. ಇಲ್ಲ ನಮಗೆ ಅಡ್ಜಸ್ಟ್ ಆಗ್ತಿಲ್ಲ ನಮ್ಮ ಬಾಡಿಗೆ ಈ ಡಯಟ್ ಅಂದರೆ ನೀವು ಅಲ್ಲಿಗೆ ಸ್ಟಾಪ್ ಕೂಡ ಮಾಡ್ಬೋದು. ಆದಷ್ಟು 1 ಮೀಲ್ನ ಈ ಥರ ತೊಗೊಂಡು 2 ಮೀಲ್ನ ಲೈಟ್ ಫುಡ್ ತೊಗೊಳೋದ್ರಿಂದ ನಿಮ್ಗೆ ಯಾವುದೇ ರೀತಿ ಆರೋಗ್ಯಕ್ಕೆ ಎಫೆಕ್ಟ್ ಆಗಲ್ಲ. ಬಟ್ ಹೈ ರಿಚ್ ಪ್ರೋಟೀನ್ ಇರುವಂಥ ಒಂದು ಸೋರ್ಸನ್ನು ತೊಗೋಬೇಕು ನೀವು. ಹೆಚ್ಚಾಗಿ ಫ್ರೂಟು, ತರಕಾರಿ, ಹಣ್ಣುಗಳು, ಎಗ್ಗು, ಚಂಕ್ಸು, ಈ ಥರ ಪನ್ನೀರು, ಈ ಥರದನ್ನ ನೀವು ಜಾಸ್ತಿ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಡಯಟಲ್ಲಿ.
ಆವಾಗ ನಿಮಗೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೇನಾದರೂ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ನಿಸ್ತು ಅಥವಾ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಷ್ಟೊಂದು ಜನ ವೆಯ್ಟ್ ಲಾಸ್ ಮಾಡೋಕ್ಕೆ ಸರ್ಕಸ್ ಮಾಡ್ತಾ ಇರ್ತಾರೆ. ಇದೊಂದು ಸಿಂಪಲ್ ಡಯಟು, ಯಾರಿಗೂ ಕೂಡ ಕಷ್ಟ ಆಗಲ್ಲ, ಖರ್ಚು ಕೂಡ ಇಲ್ಲ, ಆರಾಮಾಗಿ ಮನೇಲಿ ಏನಿದೆಯೋ ಅದೇ ತಿನ್ಕೊಂಡು ಮಾಡೋವಂಥ ಡಯಟ್ ಆಗಿರುತ್ತೆ. ಸೊ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ದರೆ ಪ್ರೀ ಸಬ್ಸ್ಕ್ರಿಪ್ಷನ್ ಇದೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಆ ನೋಟಿಫಿಕೇಷನ್ ಥ್ರೂಯಿಂದ ನನ್ನ ವಿಡಿಯೋಗಳನ್ನು ವಾಚ್ ಮಾಡ್ಬೋದು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಕವಿತಾ ಕನ್ನಡ ವ್ಲಾಗ್ಸ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಕೂಡ ಇದೆ. ಸೊ ಅಲ್ಲಿ ಏನಾದರೂ ಇದ್ದರೆ ನೀವು ಮೆಸೇಜಸ್ಗಳನ್ನು ಕೂಡ ನನಗೆ ಅಲ್ಲಿ ಮಾಡ್ಬೋದು. ಅಲ್ಲಿ ಜಾಸ್ತಿ ಪ್ರಾಡಕ್ಟ್ ರಿವ್ಯೂ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಸೊ ಅಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡಿ ಆ್ಯಂಡ್ ನಿಮಗೆ ಬೇಕಾದಂಥ ಪ್ರಾಡಕ್ಟ್ಗಳನ್ನು ಅಲ್ಲಿ ಪರ್ಚೇಸ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ತುಂಬ ಖುಷಿ ಆಯಿತು ಇವತ್ತಿನ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಇದೇ ಥರ ನೀವು ಸಪೋರ್ಟ್ ಮಾಡ್ತಾ ಇದ್ದರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.